Namaste children. Welcome back to the second session of Mauryan Empire chapter. Let us continue it. After the Kalinga war, Ashoka decided not to wage wars in future. Even though he won in the battle, he promised not to wage wars in future. He changed his foreign policy. Instead of Digvijaya means military conquest, ಯುದ್ಧ ಮಾಡೋದು. Instead of Digvijaya, he adopted the policy of Dharma Vijaya, that is spreading Dharma, winning the hearts of the people. Thus, the war of Kalinga became a turning point in the life of Ashoka. Kalinga war changed Ashoka. He embraced Buddhism under the influence of Upagupta, a Buddhist monk. Thus, you can see in the map the extent of Ashoka's empire. It extended from Kashmir and Afghanistan region in the north to Karnataka in the south, and from Bengal in the east to Sindh and Baluchistan in the west. So, Kalinga ಯುದ್ಧವು ಅಶೋಕನ ಮನಪರಿವರ್ತನೆಗೆ ಕಾರಣವಾಯಿತು ಅಂತೇಳಿ ನೋಡಿದೆವು. ಅವನ ವಿದೇಶಾಂಗ ನೀತಿಯನ್ನು ಬದಲಾಯಿಸಿಯೇ ಬಿಟ್ಟ. ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳುವ ಪಣವನ್ನು ತೊಟ್ಟ. ಸೊ ದಿಗ್ವಿಜಯ ಇಲ್ಲ. ಇನ್ನು ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯ, ಜನಗಳ ಹೃದಯ ಗೆಲ್ಲುವಂಥದ್ದು, ಧರ್ಮ ವಿಜಯದ ನೀತಿಯನ್ನು ತನ್ನದಾಗಿಸಿಕೊಂಡ. ಹೀಗೆ ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವವಾದ ತಿರುವನ್ನುಂಟು ಮಾಡಿತು. ಮುಂದೆ ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಮ್ಯಾಪಲ್ಲಿ ನೋಡಿ, ಬ್ಲೂ ಅಲ್ಲಿ ಮಾರ್ಕ್ ಮಾಡಿದಂಥ ಅದಷ್ಟು ಜಾಗ ಅಶೋಕನ ಸಾಮ್ರಾಜ್ಯಕ್ಕೆ ಸೇರಿದ್ದು. ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದಿಂದ ಆ ಪ್ರದೇಶಗಳಿಂದ, ದಕ್ಷಿಣದಲ್ಲಿ ಕರ್ನಾಟಕದವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ, ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನಗಳವರೆಗೆ ಅವನ ಸಾಮ್ರಾಜ್ಯವು ಹಬ್ಬಿತ್ತು. ಪಾಟಲಿಪುತ್ರ, ಈಗಿನ ಪಾಟ್ನಾ ಅಂತ ಹೇಳುವ ಜಾಗ, ಸೊ ಪಾಟಲಿಪುತ್ರ ಅವನ ರಾಜಧಾನಿಯಾಗಿತ್ತು. ಈಗ ಅವನ ಶಿಲಾಶಾಸನಗಳು ಅವನ ಸಾಮ್ರಾಜ್ಯದ ಉದ್ದಗಲಕ್ಕೂ ನಮಗೆ ದೊರೆತಿವೆ. ಸೊ ಅದು ಪ್ರಾಕೃತ ಭಾಷೆಯಲ್ಲಿ, ಪಾಳಿ ಭಾಷೆಯಲ್ಲಿ, ಕೆಲವು ಗ್ರೀಕ್ ಭಾಷೆಯಲ್ಲಿ ಇದ್ದು ಅದರ ಲಿಪಿ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಾಗಿವೆ. ಸೊ ಈ ತುಂಬ ಸಮಯದವರೆಗೆ ಬ್ರಾಹ್ಮಿ ಲಿಪಿಯ ಬಗ್ಗೆ ನಮಗೆ ಗೊತ್ತಾಗದೇ ಇದ್ದು ಅವನ ಶಾಸನಗಳನ್ನು ಓದಲಿಕ್ಕಾಗದೇ ಇದ್ದ ಪರಿಸ್ಥಿತಿ ಇತ್ತು. ಆದರೆ 1831ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತ ಹೇಳುವ ಇಂಗ್ಲೆಂಡಿನ ಇತಿಹಾಸಕಾರ ಅದನ್ನು ಸ್ಟಡಿ ಮಾಡಿ ಆ ಲಿಪಿಯಲ್ಲಿ ಬರೆದಂತಹ ವಿಷಯಗಳನ್ನು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ. ಹಾಗಾಗಿ ನಮಗೆ ಅವನ ಎಲ್ಲ ಇನ್ಸ್ಕ್ರಿಪ್ಷನ್ಗಳನ್ನು, ಶಿಲಾಶಾಸನಗಳನ್ನು ಓದಿ ಆಗಿನ ಕಾಲದ ಅದರಲ್ಲಿ ಬರೆದಂತಹ ಧರ್ಮದ ಬಗ್ಗೆ, ಆಡಳಿತದ ವಿಷಯಗಳ ಬಗ್ಗೆ, ಮೇನಾಗಿ ಅವನ ಆದರ್ಶಗಳ ಬಗ್ಗೆ, ಅವನ ಒಳ್ಳೆಯ ಮನೋಭಾವದ ಬಗ್ಗೆ ಎಲ್ಲ ನಾವು ಅದರಲ್ಲಿ ತಿಳಿಬೋದು. ಅದನ್ನು ಓದಿ ನಾವು ತಿಳಿಯುವಂಥದ್ದು. ಸೊ ಬಹಳ ಒಂದು ಇಂಪಾರ್ಟೆಂಟ್ ಮೂಲಾಧಾರವಾಗಿ ಇದು ನಮಗೆ ಸಿಕ್ಕಿದೆ. ಮೌರ್ಯರ ಬಗ್ಗೆ ಅಥವಾ ಎಸ್ಪೆಷಲಿ ಅಶೋಕನ ಒಂದು ಧರ್ಮದ ಬಗ್ಗೆ, ಯಾವ ಥರ ಅವನು ಧರ್ಮ ಪ್ರಸಾರ ಮಾಡಿದಾನಂತ ಹೇಳುವಂಥದ್ದು ನಮಗೆ ಬಹಳ ಕರೆಕ್ಟಾಗಿ ಈ ಶಾಸನಗಳಲ್ಲಿ ನಮಗೆ ಸಿಕ್ಕಿವೆ. ಈವನ್ ಕರ್ನಾಟಕದಲ್ಲಿಯೂ ಕೂಡ ಅವನ ಶಾಸನಗಳು ಸಿಕ್ಕಿವೆ. ಅವು ಎಲ್ಲಿ, ಯಾವ ಜಾಗದಲ್ಲಿ ಅಂತೇಳಿ ಈಡಿಕ್ಟ್ಸ್ ಇನ್ ಕರ್ನಾಟಕದಲ್ಲಿನ ಶಿಲಾಶಾಸನಗಳನ್ನು ನೋಡ್ಬೋದು ನಾವಿಲ್ಲಿ. ನೋಡಿ, ರಾಯಚೂರು ಜಿಲ್ಲೆಯ ಮಸ್ಕಿ, ಅನಂತರ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗೊಂಡ. ನೋಡಿ, ಗವಿಮಠ, ಪಾಲ್ಕಿಗೊಂಡ ಹತ್ರ ಇದೆ, ಮೇಲ್ಗಡೆ ಮಸ್ಕಿ ಇದೆ. ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗರಾಮೇಶ್ವರ. ನೋಡಿ, ಜಟಿಂಗರಾಮೇಶ್ವರ ಎಡಬದಿ ಇದೆ. ಬಳ್ಳಾರಿ ಜಿಲ್ಲೆಯ ನಿಟ್ಟೂರು, ಉದಯಗೊಳ್ಳಂ,
ಯಾದಗಿರಿ ಜಿಲ್ಲೆಯ ಮೇಲ್ಬದಿ ಇದೆ ಸನ್ನತಿ. ಇಲ್ಲಿ ಎಲ್ಲ ನಮಗೆ ಶಿಲಾಶಾಸನಗಳು ಸಿಕ್ಕಿವೆ. ಈಗ ಇದರಲ್ಲಿ ಮಸ್ಕಿ ಶಿಲಾಶಾಸನ ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಈ ಶಿಲಾಶಾಸನದಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಅಂತ ಹೇಳುವ ಉಲ್ಲೇಖನ ಸಿಗ್ತದೆ. ಸ್ವಲ್ಪ ಸಮಯ ಈ ಶಾಸನಗಳು ಯಾರದ್ದು ಅಂತ ಗೊತ್ತಾಗದೆ ದೇವನಾಂಪ್ರಿಯ ಅಂತ ಬರೆದಿದೆ, ಪ್ರಿಯದರ್ಶಿ ಅಂತ ಬರೆದಿದೆ, ದೇವನಾಂಪ್ರಿಯ ಅಶೋಕ ಅಂತ ಇದೆ, ಯಾರು ಅಂತ ಅಶೋಕ ಅಂತ ಸಿಕ್ಕಿತು ಆನಂತರ. ಹಾಗಾಗಿ ಈ ದೇವನಾಂಪ್ರಿಯ ಅಂತ ಹೇಳುವವನು ಅಥವಾ ಪ್ರಿಯದರ್ಶಿ ಅಂತ ಹೇಳುವವನು ಮತ್ತೆ ಯಾರು ಅಲ್ಲ, ಅಶೋಕ ಅಂತ ಹೇಳುವಂಥದ್ದು ನಮಗೆ ಕನ್ಫರ್ಮ್ ಆದದ್ದು ಬಿಕಾಸ್ ಆಫ್ ದ edicts which we have found in Musky and also in Calcutta. ಕಲ್ಕತ್ತಲ್ಲಿ ಸಿಕ್ಕಿದ ಶಿಲಾಶಾಸನದಲ್ಲಿ ಕೂಡ ಇದು ನಮಗೆ ಕನ್ಫರ್ಮ್ ಆಯ್ತಂತೆ. ವಾಟ್ ಈಸ್ ಧರ್ಮ ಅಕಾರ್ಡಿಂಗ್ ಟು ಅಶೋಕ? ಧಮ್ಮ, they say in Pali, for dharma, dhamma. Dhamma is a Prakrit form of Sanskrit, means dharma, law. Ashoka followed Buddhism and gave up Kalinga war. According to Ashoka, Dhamma was based on religious tolerance, respect to elders, care for the old ones, kindness towards the needy, purity and truthfulness, no killing of animals. ಅಶೋಕನ ಪ್ರಕಾರ ಧರ್ಮನಿಷ್ಠೆಯು ಈ ಕೆಳಕಂಡ ಗುಣಗಳನ್ನು ಹೊಂದಿರಬೇಕು. ಒಂದನೆಯದ್ದು, ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ಗುರುಗಳಿಗೆ ಗೌರವ ತೋರಬೇಕು. ಎರಡನೆಯದ್ದು, ಪ್ರತಿಯೊಬ್ಬರೂ ಸತ್ಯವನ್ನು ನುಡಿಯಬೇಕು. ಮೂರನೆಯದ್ದು, ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. ನಾಲ್ಕನೆಯದ್ದು, ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು. ಐದನೆಯದ್ದು, ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹಿಸಬೇಕು. ಅಕಾರ್ಡಿಂಗ್ ಟು ಅಶೋಕ, ಧರ್ಮ ಕನ್ಸಿಸ್ಟೆಡ್ ಆಫ್ ದಿ ಫಾಲೋಯಿಂಗ್ ವರ್ಚ್ಯೂಸ್. ಫಸ್ಟ್ ಒನ್, ಪೇರೆಂಟ್ಸ್ ಮಸ್ಟ್ ಬಿ ಒಬೇಡ್, ಟೀಚರ್ಸ್ ಮಸ್ಟ್ ಬಿ ರೆಸ್ಪೆಕ್ಟೆಡ್. Second one, everyone should speak the truth. Third one, servants, youngsters and dependents must be treated with love. Fourth one, no injury should be caused to men and animals. Last one must suppress anger, cruelty and extravagance. Here, third point, dependence means all those who are living depending on you. Maybe your grandparents or other elders in the home, they are dependents. So you should treat them with love. And extravagance means unnecessary expenditure. Okay, these are the main virtues one must have. So that is the qualities a religious person should possess according to Ashoka. The ultimate aim of Ashoka's Dhamma was to create a harmonious atmosphere in the state where all people, irrespective of their religious and cultural diversities, lived in peace. ಅಶೋಕನು ಬೌದ್ಧ ಮತದ ಪ್ರಸಾರಕ್ಕೆ ಅನೇಕ ಕ್ರಮಗಳನ್ನು ಕೈಗೊಂಡನು. ಅವುಗಳಲ್ಲಿ ಕೆಲವು, ಒಂದನೇದಾಗಿ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ, ಕುಶಿನಗರವನ್ನು ಸಂದರ್ಶಿಸಿದನು ಮತ್ತು ಧರ್ಮಗೋಷ್ಠಿಗಳನ್ನು ಏರ್ಪಡಿಸಿದನು. ಅಶೋಕ visited the Buddhist holy places such as Lumbini Garden, Kapilavastu, Gaya, Saranath and Kushinagar and arranged discourses on Buddhist religion. ಬೌದ್ಧ ಧರ್ಮಗಳ ತತ್ವಗಳ ಬಗ್ಗೆ ಅಲ್ಲಿ ಗೋಷ್ಠಿಗಳನ್ನು ಏರ್ಪಡಿಸಿದನು. ಈಗ ಲುಂಬಿನಿವನ ಬುದ್ಧ ಹುಟ್ಟಿದ ಜಾಗ, ಕಪಿಲವಸ್ತು
ಅವನ ಮೊದಲ ಆಶ್ರಮದ ಅರಮನೆ ಇದ್ದ ಜಾಗ, ಕ್ಯಾಪಿಟಲ್ ಆಗಿತ್ತು. ಗಯಾ ಅವನು ಬುದ್ಧನಾದ ಜಾಗ. ಸಾರನಾಥ ಫಸ್ಟ್ ಸರ್ಮನನ್ನು, ಸ್ಪೀಚನ್ನು ಕೊಟ್ಟಂತಹ ಜಾಗ. ಕುಶಿನಗರ ಅವನ ನಿರ್ವಾಣದ ಜಾಗ. ಸೊ ಇಂತಹ ಕ್ಷೇತ್ರಗಳು ಇವತ್ತಿಗೆ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳು. ಅಲ್ಲಿ ಧರ್ಮಗೋಷ್ಠಿಗಳನ್ನು ಏರ್ಪಡಿಸಿದನು. ಎರಡನೇದಾಗಿ, ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸಿದನು ಮತ್ತು ಅವುಗಳ ದತ್ತಿಗಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ವ್ಯಯಿಸಿದನು. He built a large number of monasteries all over the empire and spent large sums of money in endowing them. ಅದನ್ನು ಕಟ್ಟಿಸಲಿಕ್ಕೂ ಹಣ ಬೇಕು ಮತ್ತು ಅದನ್ನು ನಡೆಸಿಕೊಂಡು ಬರಲಿಕ್ಕೆ ಕೂಡ ಹಣ ಬೇಕಾದ್ದರಿಂದ ಅದರ ವ್ಯವಸ್ಥೆಯನ್ನು ಅಶೋಕನ್ ಮಾಡಿದನು. ಮೂರನೇದಾಗಿ, ಬುದ್ಧನ ತತ್ವಗಳನ್ನು ಪ್ರಸಾರ ಮಾಡಲು ಸಾಮ್ರಾಜ್ಯದಾದ್ಯಂತ ಅವುಗಳನ್ನು ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸಿದನು. He spread the doctrines of Buddha by engraving them on rocks, pillars and the walls of the caves throughout the vast empire. ಈಗ ನಾವು ಅಶೋಕನ ಹಲವಾರು ಶಾಸನಗಳು ಸಿಕ್ಕಿವೆ ಅಂತ ಹೇಳಿದರೆ, ಹೆಚ್ಚಿನ ಶಾಸನಗಳಲ್ಲಿ ಬೌದ್ಧ ಧರ್ಮದ ತತ್ವಗಳೇ ಇವೆ. ಸೊ ಅದನ್ನೆಲ್ಲ ಅವನು ಜನಗಳಿಗೆ ತಲುಪಲಿಕ್ಕೆ ಬೇಕಾಗಿ ಬೌದ್ಧ ಧರ್ಮದ ತತ್ವಗಳನ್ನು ತಲುಪಿಸುವ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ. ನಾಲ್ಕನೆಯದು, ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರು, ಯುಕ್ತರು ಮತ್ತು ರಜ್ಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಹಾಗೂ ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. In his administration, he had special ministers in regarding the spreading of dharma. ಧರ್ಮ ಪ್ರಚಾರಕ್ಕೆ ಅಂತಲೇ ಸ್ಪೆಷಲ್ ಆಫೀಸರ್ಸ್, ಅದು ಅವನ ಅಡ್ಮಿನಿಸ್ಟ್ರೇಷನಲ್ಲೇ ಬರುವಂಥದ್ದು. ಓಕೆ, ದೇ ಆರ್ ಕಾಲ್ಡ್ ಆಸ್ ಧರ್ಮ ಮಹಾಮಾತ್ರಾಸ್, ಸ್ಪೆಷಲ್ ಆಫೀಸರ್ಸ್ ಟು ಸ್ಪ್ರೆಡ್ ಧರ್ಮ ಮಹಾಮಾತ್ರಾಸ್, ಯುಕ್ತಾಸ್ ಆ್ಯಂಡ್ ರಜ್ಜುಕಾಸ್. ಆಮೇಲೆ ಟು ಟೇಕ್ ಕೇರ್ ಆಫ್ ವಿಮೆನ್ ಆ್ಯಂಡ್ ಬ್ರಿಂಗ್ ರಿಲಿಜಿಯಸ್ ಅವೇರ್ನೆಸ್ ಅಮಾಂಗ್ ದೆಮ್, ಸ್ಪೆಷಲ್ ಲೇಡಿ ಆಫೀಸರ್ಸ್, ದೇ ಆರ್ ಕಾಲ್ಡ್ ಆಸ್ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರಾಸ್. ಸೊ ಧರ್ಮ ಮಹಾಮಾತ್ರಾಸ್, ಸ್ತ್ರೀ ಅಧ್ಯಕ್ಷ ಮಹಾಮಾತ್ರಾಸ್, ಯುಕ್ತಾಸ್, ರಜ್ಜುಕಾಸ್ ಇವರೆಲ್ಲ ಅಧಿಕಾರಿಗಳು. ಅವರು ವಾಟ್ ಈಸ್ ದೇರ್ ಡ್ಯೂಟಿ? ಟು ಸ್ಪ್ರೆಡ್ ಬುದ್ಧಿಸಮ್. ದೆನ್ ಬೌದ್ಧ ಭಿಕ್ಷುಗಳ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಲು ಸಾಶಾಪು 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದನು. He organized the Third Buddhist Council at Pataliputra in 250 BCE to settle the internal differences among the monks. ಬೌದ್ಧ ಭಿಕ್ಷುಗಳ ನಡುವೆ ಕೆಲವೊಂದು ತತ್ವಗಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬಂತು. ಹಾಗಾಗಿ ಅದನ್ನು ಒಂದು ನಿವಾರಿಸುವ ಉದ್ದೇಶದಿಂದ, ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸುವ ಉದ್ದೇಶದಿಂದ ಒಂದು ಬೌದ್ಧ ಸಮ್ಮೇಳನವನ್ನು ಮಾಡ್ತಾನೆ ಪಾಟಲಿಪುತ್ರ, ಅವನ ಕ್ಯಾಪಿಟಲಲ್ಲಿ. ಅದರಲ್ಲಿ ತುಂಬ ವಿಷಯಗಳನ್ನು, ಬುದ್ಧಿಸ್ಟ್ ವಿಷಯಗಳ ಬಗ್ಗೆ ಅವರಿಗೆ ಚರ್ಚೆ ಆಗ್ತದೆ ಅಲ್ಲಿ. ಅದು ಒಂದು ನಡೆದದ್ದು. 6ನೇದು, ಅಶೋಕನು ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳಿಸಿದನು. ಶಾಂತಿ ಸೂಚಕವಾಗಿ ಬೋಧಿ ಗಿಡದೊಂದಿಗೆ ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳಿಸಿದನು. He sent missionaries to preach Buddhism in Afghanistan, Burma, Sri Lanka and Europe. He sent his son Mahendra and daughter Sanghamitra to Sri Lanka with a Bodhi sapling as a symbol of peace. 7ನೇದಾಗಿ, ಅವನು ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನು ಕೈಗೊಂಡನು. ಸೊ ಮೆನಿ ಸೋಷಿಯಲ್ ವರ್ಕ್ಸ್. ಅವನು ಬಾವಿಗಳನ್ನು ತೋಡಿಸಿದನು, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದನು, ರಸ್ತೆಯ ಬದಿಗಳಲ್ಲಿ ಫಲ ನೀಡುವ ಮರಗಳನ್ನು ನಡೆಸಿದನು,
ಸಣ್ಣ ಕ್ಲಾಸಲ್ಲಿ ನೀವು ಕಲ್ತಿರ್ಬೋದು, ಅಶೋಕನು ರಸ್ತೆಯ ಬದಿಗಳಲ್ಲಿ ಫಲ ನೀಡುವ ಮರಗಳನ್ನು ನಡೆಸಿದನು ಅಂತೇಳಿ. ಮಾನವ ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ನಿರ್ಮಿಸಿದನು, ಶಾಲೆಗಳನ್ನು ಸ್ಥಾಪಿಸಿದನು, ಬಡಜನರು ಮತ್ತು ದೈಹಿಕವಾಗಿ ಅಶಕ್ತರಾದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದನು. ಹಾಗೆ ಇವನು ತನ್ನ ಪ್ರಜೆಗಳಿಗೆ ತಂದೆಯಂತೆ ಇದ್ದನು. ಸೇವೆ ಮತ್ತು ತ್ಯಾಗ ಆತನ ಗುರಿಯಾಗಿತ್ತು. He established a large, he undertook many welfare activities. He dug wells, built rest houses, planted fruit-bearing trees along the sides of the roads, then constructed hospitals, not only for men, but for animals too, established schools. He made arrangements to feed the poor and physically unfit people. He was like a father to his subjects. His motto was service and sacrifice. ನೋಡಿ, ಕೊನೆಯದಾಗಿ ಏನು ಮೇನ್ ಅದರ ಎಸೆನ್ಸ್ ಏನು ಅವನ ಧರ್ಮದ್ದು? ಸೇವೆ ಮತ್ತು ತ್ಯಾಗ. ಇಲ್ಲಿ ನೀವೊಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ಇದು ಕನ್ವರ್ಷನ್, ಬುದ್ಧಿಸಮಿಗೆ ಕನ್ವರ್ಟ್ ಮಾಡಿದ ಅಂತೇಳಿ ನಾವು ಮಾತಾಡಿದ್ದೇವೆ. ಇಲ್ಲಿ ಯಾವುದೇ ರೀತಿಯ ಫೋರ್ಸ್ಫುಲ್ ಕನ್ವರ್ಷನ್ ಇರಲಿಲ್ಲ. ಯಾವುದೇ ಧರ್ಮದಲ್ಲಿ ಇರ್ಬೋದು, ಪ್ರತಿಯೊಂದು ವ್ಯಕ್ತಿಯು, ಪ್ರಜೆಯು ಒಳ್ಳೆಯ ಅವರ ಹತ್ರ ಒಳ್ಳೆಯ ನಡತೆ ಬೇಕು ಅಂತ ಹೇಳೋದನ್ನು ಅವನು ಹೇಳ್ತಾ ಇದ್ದ. ಸೊ ಅದು ಅವನಿಗೆ ತುಂಬ ವಿಷಯಗಳು ಬುದ್ಧಿಸಮಲ್ಲಿ ಸಿಕ್ಕಿದ ಕಾರಣ ಅದನ್ನು ಹೀ ಸ್ಟಾರ್ಟೆಡ್ ಫಾಲೋಯಿಂಗ್ ಬುದ್ಧಿಸಮ್. ಹಾಗಂತ ಹೇಳಿ ಎಲ್ಲರನ್ನೂ ಸಹ ನೀವು ಬೌದ್ಧ ಧರ್ಮವನ್ನು ಸೇರಲೇಬೇಕು ಅಂತ ಹೇಳೋ ಒತ್ತಾಯ ಏನೂ ಇಲ್ಲ ಅವನದ್ದು. ಆದರೆ ಅದರ ತತ್ವಗಳನ್ನು ಅಳವಡಿಸಿ ಅಂತ ಹೇಳಿ ಜನರಲ್ಲಿ ಅವನು ಕೇಳಿಕೊಂಡದ್ದು. ಅಶೋಕನು ಕಳಿಂಗ ಯುದ್ಧದ ಪರಿಣಾಮಗಳಿಂದ ತಲ್ಲಣಗೊಂಡು ದಿಗ್ವಿಜಯಗಳನ್ನು ತ್ಯಜಿಸಿ ಧರ್ಮ ವಿಜಯವನ್ನು ಅಳವಡಿಸಿಕೊಂಡು ತನ್ನ ಸಂಪೂರ್ಣ ಜೀವನವನ್ನು ಜನರ ಶಾಂತಿ ಹಾಗೂ ಕಲ್ಯಾಣಕ್ಕಾಗಿ ವಿನಿಯೋಗಿಸಿದ. ಹಾಗಾಗಿ H.G. ವೆಲ್ಸ್ ರವರು ಹೇಳ್ತಾರೆ, 16,000 ರಾಜ ಮಹಾರಾಜ ಸಾಮ್ರಾಟರ ಹೆಸರುಗಳು ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬ ಧ್ರುವತಾರೆಯಂತೆ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದ್ದಾನೆ ಅಂತ ಹೇಳಿ. ಸೊ ಅಶೋಕ established a large empire in India. He is the only king in the history of the world to renounce war after victory. ಪ್ರಪಂಚದಲ್ಲಿ ಯುದ್ಧದ ಗೆಲುವಿನ ನಂತರ ಯುದ್ಧವನ್ನು ತ್ಯಜಿಸಿದ ಏಕೈಕ ರಾಜ ಅಂತ ಹೇಳುವ ಹೆಗ್ಗಳಿಕೆ ಅಶೋಕನದ್ದಾಗಿದೆ. ಸೊ H.G. Wells states, amidst the tens of thousands of names of monarchs that crowd the columns of history, their majesties and royal highness and the like, the name of Ashoka shines and shines almost alone like a star. Ashoka stood for world peace. Ashoka promoted religious harmony. ಅವನು ಸರ್ವಧರ್ಮ ಸಂಭವ, ಪ್ರಪಂಚದ ಶಾಂತಿಗಾಗಿ ಕೆಲಸ ಮಾಡಿದ ಏಕೈಕ ರಾಜ. ಅಶೋಕ stood for ahimsa. He contributed a lot to Buddhism.